ಸುಮ ಆರಾಮದಿಯಾ ಅಯ್ಯವ? ಹ್ಞೂ ಅಮ್ಮ, ನೀವು ಆರಾಮದಿರಿ? ಹ್ಞೂ ನಾವ ಏನ ಅದೀನಿ ಅಂದಂಗ ನಿಮ್ಮ ಮತ್ತೆ ಆರಾಮದಲ್ಲ? ನಾನು ಭಾಳ ದಿವಸ ಆತು ಆ ಕಡೆ ಊನಾಗ ಬಂದಿಲ್ಲ, ಬಂದ್ಬಿಟ್ಟು ಭೇಟಿ ಆಗ್ಬೇಕು ಮಾತಾಡ್ಸ್ಬೇಕು ಅಂತೀನಿ. ಭಾಳ ದಿವಸ ಆತು. ಆರಾಮದಲ್ಲ ಮತ್ತೆ? ಏನವ ನನ್ನೇನು ನೆನಸ್ತಾಳೋ ಇಲ್ಲ? ಅಯ್ಯ ನೆನಸ್ತಿರ್ತಾಳ್ರಿ, ಯಾವಾಗಾರ ಅದು ಇದು ಅಂತ ನಿಮ್ದು ಮೊದ್ಲ ಭಾಳ ಇದು ಚಲೋ ಗೆಳತಾರ ಅಂತಲ್ರಿ ನೀವು. ಹೌದ್ರಿ, ಹೇಳ್ತಿರ್ತಾಳ ಆಕಿ ಆ ಕಡೆ ಓಣ್ಯಾಗ ಹೋಗ್ಬಿಟ್ಟಾಳ, ಈ ಓಣಿ ಬಿಟ್ಬಿಟ್ಲು, ಮನೆ ಖಾಲಿ ಮಾಡ್ಕೊಂಡು ಹೋದ್ಲು, ಮಗ ಪಗ ಮಕ್ ದುಡ್ಯಾಕತ್ತಾನ, ಚಲೋ ಮನೆ ಕಟ್ಸಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಒಂದ ಓಣಿಗೆ ಅಂತ ಚಂದಿದ್ವಿ ನಾನು ಆಕಿ ಗೆಳತಾರು, ದೂರ ಆಗ್ಬಿಟ್ಟಿವಿ ನೋಡು ಅಂತಂದು. ನೀವೇನ ಖರ್ಚಿಗೆ ಭಾಳ ಚಲೋ ಮಾಡ್ತಿದ್ರಂತಲ್ಲ, ನಿಮ್ಮಂತಕ ಮಾಡಿಸಿದ್ರಂತಲ್ಲ ಮತ್ತೇರು. ಮಾಡ್ದಾಗ ಒಮ್ಮೆ ನೆನೆಸ್ತಾರ, ಏನಾರ ಹಬ್ಬ ಉಣಿ ಬಂದಾಗ ಏನಾರ ಮಾಡ್ಬೇಕಂದಾಗೂ ನೆನೆಸ್ತಾರ. ಚಲೋ ಆತ್ ಬಿಡ್ರಿ. ನೀವೇನು ಈ ಕಡೆ ಹೊಂಟಿದ್ರಿ? ಏನಿಲ್ಲವ, ಹಂಗ ಇಲ್ಲೊಬ್ರನ್ನ ಭೇಟಿ ಆಗ್ಬೇಕಿತ್ತ, ಅದಕ್ಕೆ ಈ ಓಣೆ ಬಂದೆ. ಈಗ ನನ್ನ ಮಗ ಅಲ್ಲಿ ಗಾಡಿ ಇಳಿಸಿ ಹೋದ್ನ, ಇಲ್ಲೊಂಚೂರು ಹೊಂಟಿದ್ನಿ. ನೀನೇನ ಇಲ್ಲಿ ಹೊಂಟಿಯಲ್ಲ? ನಾನಂದ್ರೆ ಅಮ್ಮರ ಇಲ್ಲಿ ಖಾರ ಕುಟ್ಟಕ್ಕೆ ಮೆಣಸಿನ್ಕಾಯಿ ಕೊಟ್ಟೋಗಿದ್ರಿ ಬೆಳಗ್ಗೆ, ಇನ್ನ ಕುಟ್ಟಾರ ಇಲ್ಲ ನೋಡ್ಕೊಂಡು ತಗೊಂಡ್ಬಂದ್ರೆ ಅತ್ತೇರು ಮನ್ಯಾಗ ಖಾರ ಖಾಲಿ ಆಗ್ಬಿಟ್ಟೈತ್ರಿ, ಅದಕ್ಕೆ ಹೋಗಿ ಒಂಚೂರು ತಗೊಂಡ್ಬರ್ತೀನಿ. ಹೌದಾ? ಚಲೋ ಆತ್ ಬಿಡವ್. ಅವರು ಅವರು ರತ್ನಾನ್ ಕಂಡಲ್ಲ, ಆಚೆ ಕಲ್ಲ ಅವ್ರ ಮನೆ ಅಂತ ನಿಂತಾನ, ಅಲ್ಲ ಕೊಂಟಾನ. ಯಾಕ ಹುಡುಗಿ ಏನಂತ ಬರೀ ಗಾಬರಿ ನಿಂತಲ್ಲ, ಏನಾತ? ಅದು ಅಮ್ಮರ ಅವರು ಶ್ರೀನಿವಾಸ್ ಅಲ್ರಿ, ಅದ ಅದು ದೊಡ್ಡ ಗೌಡ್ರ ಮನೆ ಐತಲ್ರಿ, ಅವ್ರು ನಮ್ಮ ಮನೆ ಎದುರಿಗಿದಾರಲ್ರಿ ಗೌಡ್ರ, ಅವ್ರ ಮಗ ಶ್ರೀನಿವಾಸ ಅಲ್ಲನ್ರಿ. ಇಲ್ಲಿ ಅವ್ರ ಮನೆ ಇಲ್ಲ, ಇಲ್ಲಿ ಅರ್ಧ ಮನೆಗೆ ಹೊಂಟಾರಲ್ರಿ, ಅದಕ್ಕೆ ಎದಕ್ಕೆ ಹೊಂಟಾರ ಅಂತ ನೋಡಾತಿದ್ರಿ. ಅಯ್ಯ ತಂಗಿ ಈತನ ನನಗೆ ಗೊತ್ತಿಲ್ಲನೇ ಈ ವಿಚಾರ, ಬಾಯಲ್ಲಿ ತೋರಿಸ್ತೀನಿ ಏನಂತಂದ. ಏ ಮುಮ್ತಾಜ್, ಮುಮ್ತಾಜ್, ಏ ಮುಮ್ತಾಜ್, ಬಾಗ್ಲ ತೆಗಿ, ಯಾರು ಬರ್ತಾರ ನೋಡ್ತಾರ, ಜಲ್ದಿ ಬಾಗ್ಲ ತೆಗಿ. ನೀವಾ ಬಂದ್ಬಿಟ್ರಿ? ಬನ್ನಿ ಬನ್ನಿ ಒಳಗೆ ಬನ್ನಿ. ಬಾಗ್ಲ ತೆಗಿಯಕ್ಕೆ ಎಷ್ಟೊತ್ತು? ಯಾರು ನೋಡಿದ್ರಿ ಏನ್ ಮಾಡ್ಬೇಕು ನಾನು? ಬಾ ನಡಿ, ಬಿಡ ನಡಿ, ಒಳಗ ನಡಿ. ನೋಡ್ದೇನೆ ಈಗ ಅರ್ಥ ಆತಿಲ್ಲ ನಾ ಏನ್ ಹೇಳಿ, ನೀ ಏನ್ ಹೇಳ್ದ ಬೇಡ ನಿನಗೆಲ್ಲ ಅರ್ಥ ಆತದಿಲ್ಲ. ಯವ್ವ ಇವತ್ತಲ್ಲ ಯವ್ವ ಇದು, ಯವ್ವ ಎಷ್ಟು ದಿವಸಲಿಂತ್ರ ಅಲ್ಲ ಎಷ್ಟು ವರ್ಷದಿಂದ ಐತಿ. ಪಾಪ ಸುಳ್ಳ ಹುಡುಗಿನ ಮದುವೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಯಾನ ಯವ್ವ ಬಾಡೆ ಇವನು. ಇಂಥ ಹಲ್ಕಟ್ಟಿಗೆ ಚಟ ಇದ್ದವನು ಯಾಕೆ ಮದುವೆಬೇಕಿತ್ತು? ಇನ್ನೊಂದು ಹುಡುಗಿನ ಹಾಳು ಮಾಡೋದು ಜೀವನ ಏನ ಅಲ್ಲ, ಬೇರೆ ಯಾವ್ದಾರು ಮಾಡ್ಕೊಂಡು ಚಂದಾಗಿರ್ತಿತ್ತಿಲ್ಲ ಆ ಹುಡುಗಿ. ಇದು ಎಲ್ಲದವ ಯವ್ವ ಚಟ, ಕುಡಿತಾನ ತಿಂತಾನ, ಮತ್ತೆ ಈ ಹೆಂಗಸರ್ ಸವಾಸ, ಮತ್ತೆ ಏನ್ ಮಾಡ್ಬೇಕು? ಜಗ್ಗೆಷ್ಟು ಅಪ್ಪ ಗಳಿಸಿಟ್ಟಾನ, ಅವಾಗ ಮಗಂದು ಕಾಳಜಿ ಇಲ್ಲ, ಬರೀ ಹೆಣ್ಮಕ್ಳು ಅಂತಂದು ಬರೀ ಅದನ್ನ ಮಾಡ್ಕೊಂತ ಹೋಗ್ತಾನ. ಮತ್ತೆ ಈ ತಾಡಿದ್ದ ಬಂತು, ಹಿಂಗಾದ್ರೆ ಮತ್ತೆ ಮನೆಗೆ ಏನ್ ತಿನ್ನಿ ಎಲ್ಲಿ ನೋಡ್ತಾನೆ ಅವನು. ಯವ್ವ ನಾನು ನೋಡಿ ಸಾಕಾಗಿ ಏನ್ ಮಾಡಕ್ಕಾಗುತ್ತೆ? ಕೇಳಕ್ಕಿಲ್ಲ ಅನ್ನೋದಕ್ಕಿಲ್ಲ. ನಮ್ಮ ಮಗನ ಹೋಗಿ ನಾ ಕೇಟ್ ಬರ್ತಾ ಬಡದು ಮನೆಗೆ ಹೋಗಿ ಬುದ್ಧಿ ಹೇಳಿ ಮನೆಗೆ ಹೆಂಡತಿ ಕೂಟ ಚಂದ ಬಾಳ್ ಮಾಡ್ಕೊಂಡು ಹೋಗಂತ ಹೇಳಕ್ಕ ನಮ್ಮ ಮಗನೂ ಅಲ್ಲ, ಹೇಳಕ್ಕೂ ಇಲ್ಲ. ಕಣ್ಣಲ್ಲಿ ನೋಡ್ತೀವಿ ಅಷ್ಟೇ, ಸುಮ್ಮನೆ ಕಿವಿ ಏನ್ ಮಾಡಕ್ಕಾಗತ್ತೆ ಮತ್ತೆ ನಮ್ಮ ಕೈಲೇ? ಏನು ಯಮ್ಮ ಮದುವೆಕ್ಕಿಂತ ಮುಂಚೆಕ್ಕಿಂತನ ಏವ್ವ ಎಂತ ನೀಚದನ ಯವ್ವ. ಅವ್ರ ಮನೆಯವರಷ್ಟ ನೀಚರು, ಪಾಪಿಗೇಡಿಗಳು. ಅವ್ರ ಮನೆಯವರಷ್ಟ ಪಾಪ ರತ್ನಾಗಷ್ಟು ನಮ್ಗೆ ಕಾಟ ಕೊಡ್ತಾರೆ. ಅಯ್ಯಮ್ಮ ನಿನಗೇನು ಗೊತ್ತು, ನಮ್ಮ ಮನೆಯವ್ರಿಗೆ ಅದೇನಲ್ಲ ಯವ್ವ ಯವ್ವ ಕೂಳ್ ನೀರ ಹುಡುಗಿ ಒಂದೊತ್ತು ಕೂಳ್ ನೆಟ್ಕೊಳ್ಳೋದು ಎಲ್ಲ ಕಪಾಟ್ನ ತೊಗೊಂಡು ಬಡ್ಕೊಂತಾರೆ ಯವ್ವ. ಬರೇ ಹುಡುಗಿ ಮಾಡ್ಬೇಕು, ಒಣ ತಿನ್ಬೇಕು, ಕೂಳು ಅಂದ್ರೆ ಬಂಗಾರ. ಅಷ್ಟು ಹೆಂಗೋ ಒಂದು ಅಪ್ಪ ಮನೆ ಚಂದಾಗಿದ್ದಾರನ್ನ ಕರ್ಕೊಂಬಂದು ಈ ನಮ್ನಿ ಅಲ್ಲ ಅಲ್ಲ ಅನ್ನಿಸ್ತಲ್ಲ, ಇವ್ರಿಗೆ ಎಂದಿರು ಒಳ್ಳೇದು ಮಾಡ್ತಾನೆ. ಅಲ್ಲ ಯಾರು ಹೆಂಗ ಇದ್ರು ಗಂಡೊಬ್ಬ ಚಂದಿದ್ರ ಗಂಜಿ ಕುಡಿದ್ರು ಜೀವನ ಮಾಡ್ಬೋದು, ಆದ್ರೆ ಗಂಡನ ಸುದ್ದಿಲ್ಲ ಅಂದ್ರೆ ಯಾರು ನಂಬ್ಕೊಂಡು ಬಂದಿರ್ತಾಳ ಅವರ ಸುದ್ದಿಲ್ಲ ಅಂದ್ರೆ ಆಕೆ ಹೆಂಗ್ ಜೀವನ ಮಾಡ್ಬೇಕು? ಅಂತ ಒಂದು ನರಕ ಯಮ್ಮ ಬೇಡದು. ಆ ನರಕದೊಳಗೆ ಗಂಡನಿಂದನಾರ ಒಂದು ಮುಂದೆ ಸುಖ ಸಿಗುತ್ತೇನೋ ಅಂತ ಆ ಹುಡುಗಿ ನಂಬ್ಕೊಂಡೈತಿ. ಆದ್ರೆ ಗಂಡ ಇಂಥ ಒಂದು ಇದನ್ನ ಯವ್ವ ನಾನು ಅನ್ಕೊಂಡಿರ್ಲಿಲ್ಲ ಬಿಡಮ್ಮ ಯಮ್ಮ. ಆಕಿ ಅಂತಿದ್ಲು ನನ್ನ ಗಂಡ ಒಟ್ಟ ನನ್ನ ಸರಿ ನೋಡ್ಕೊಳ್ಳಲ್ಲ, ಅವಳು ನೋಡಲ್ಲ, ಮಾತಾಸಲ್ಲ, ಒಂದು ಏನು ಸತ್ಯ ಬದುಕಿ ಅಂತ ಕೇಳ ಅಂದ್ಲು. ಪಾಪ ನಾನು ಅನ್ಕೊಂಡೆ ಅವ್ರ ಅಕ್ಕ ತಂಗಿ ಸಲುವಾಗಿ ಹಂಗೆ ಮಾಡ್ತಿರ್ತಾನೆ ಬಿಡು ಅಂತ ನಾನು ಹಾಕಿ ಸಮಾಧಾನ ಮಾಡಿದೆ. ಆದ್ರೆ ಇದಕ್ಕೆ ಅವಳು ನೋಡಲ್ಲ ಅಂತ ಇವತ್ತು ಗೊತ್ತಾತ್ ನೋಡಮ್ಮ ನನಗೆ. ಅಲ್ಲ ಯಮ್ಮ ಬರೀ ಈಗ ಬೇಕೇನ ಏನ ಮತ್ತಿನ್ನೋರು ಚಿಕ್ಕ ಮಿಂದ ಎದಾರ ಐತಗ? ಅಯ್ಯೋ ಯವ್ವ ಅದ್ನೇನು ಕೇಳ್ತಿ ಯವ್ವ, ಓಣಿಗೆ 1 2 3 4 ಮಂದಿ ಕುಡಿದ ನಿಸದಾಗ ಯಾವಕ್ಕೆ ಮನೆ ಹೋಗ್ಕೊಂತಾನ ಹಂಗ ಓಣಿಗೆ ಬೇಕಿ ಮನೆ ಯಾವಕ್ಕೆ ಮನೆ ಬಾಗ್ಲ ತಡ್ತಾನೆ, ಯಾವಕ್ಕೆ ಮನೆ ಹೋಗ್ತಾನ ಅಷ್ಟರು ಇಲ್ದಂಗ ಕುಡಿದ ಅಷ್ಟಿರ್ತಾನ. ಮುಂಜಾನೆ ನಿಂತ್ರ ರಾತ್ರಿ ತನಕ ಅದನ್ನ ಮಾಡ್ತಾನ. ರಾತ್ರಿ ಎಂಟಕ್ಕೆ ಗೊತ್ತಿಲ್ದಂಗೆ ಏನಾರ ಮುಚ್ಚಿಡ್ಬೋದು, ಏನು ಬರ್ಬಿಡ್ತಾ ಅದು ಗೊತ್ತಾದ್ರೂ ಆಗ್ಬೋದು. ಮತ್ತೆ ಎಂಟಿಗೆ ಬಹುಶಃ ಈಗ ಹೊಸ್ತಾಗಿ ಮದುವೆ ಆಗೈತಲ್ಲ ಗೊತ್ತಾಗ್ಬಾರ್ದಂತ ಮುಚ್ಚಿಟ್ಕೊಂಡಾನ. ಈಗ ಮುಂದೆ ಬರ್ಬರ್ತಾ ಮಾಡಿ ನೋಡು ಅಂತಂದು ಅಂದ್ರು ಅನ್ನ ಯವ್ವ. ಆಮೇಲೆ ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗ್ಲಾರ್ದಂಗಿರುತ್ತೆ ಸುಮ್ಮ ಒಬ್ಬೊಬ್ಬ ಕಿಬಿಬ್ರು ಇಟ್ಕೊಂಡ್ರೆ ಹೆಂಗಾರ ಸುದ್ದಿ ಮುಟ್ಟುತ್ತೆ ನಾಳೆ, ಅದು ಹಿಂಗೆ ಮುಟ್ಲಾರ್ದಂಗಿರುತ್ತೆ. ಪಾಪ ಯವ್ವ ಹುಡುಗಿ ನೆನೆಸ್ಕೊಂಡ್ರೆ ಯವ್ವ ಬಂಗಾರ ಅಂತ ಹುಡುಗಿ ಎಂತ ಚಂದ ಐತೆ ಯವ್ವ, ಕೈ ತಕೊಂಡ್ ಮುಟ್ಬೇಕು ಅಷ್ಟು ಚಂದನ ಹುಡುಗಿನ ಗಿಣಿ ಸಾಕಿ ಗಿಡಗನ್ ಕೈಯಾಗ ಕೊಟ್ಟಂಗಿತನ ಮದುವೆ ಮಾಡ್ಕೊಟ್ಟು ಅವ್ರಪ್ಪ ವೈತನ ಕೈಯಾಗ ಒಪ್ಪಿಸಿ ಹೋಗಿ ಇಷ್ಟು ಮನ್ಯಾಗ ರಾಕ್ಷಸರು ಹರ್ಕೊಂಡ್ ತಿನ್ನಂತ ನಮ್ನಿ ರಾಕ್ಷಸರ ಕೈಯಾಗ ಬಿಟ್ಟೋಗ್ಯಾರಲ್ಲ ಯವ್ವ. ಪಾಪ ಅವ್ರ ಮನ್ಯಾಗ ಅವ್ರಪ್ಪ ಗೊತ್ತಿದ್ದಂಗಿಲ್ಲ ಪಾಪ ಈ ಹುಡುಗಿ ಇಷ್ಟು ಅನ್ಭವಿಸೋದು. ಇಲ್ವೇ ಅಮ್ಮ ಹೆಂಗ ಒಂದು ಪಾಪ ಬಡತನ ಪರಿಸ್ಥಿತಿ ಒಳಗಾದ್ರೂ ಮಗಳು ದೊಡ್ಡ ಮನೆ ಚಲೋ ಮಂತನಕ್ಕೆ ಹೋಗ್ಕಾಳ ಅಂತೇಳಿ ಎಲ್ಲೆಲ್ಲೋ ಸಾಲ ಬಡ್ಡಿ ಹಂಗೆ ಮಾಡ್ಕೊಂಡು ಸಾಲ ಸೂಲ ಮಾಡ್ಕೊಂಬಂದು ಈಕಿ ಮದುವೆ ಮಾಡ್ಕೊಟ್ಟಾರ ಅಮ್ಮ. ಪಾಪಿನ ಸಾಲ ಕಟ್ಟಕ್ಕೆ ಅವರು ಅಷ್ಟು ತ್ರಾಸ ಪಡಾಕತ್ತಾರಂತ ಅದನ್ನು ಹೇಳ್ತಿರ್ತಾಳ. ಆಮೇಲೆ ಇವರು ಕೇದ್ ಎಷ್ಟು ಗೊತ್ತನೋ 30-40 ತೊಲಿ ಬಂಗಾರ ಬೆಳ್ಳಿ ಏನೇನೋ ಕೇದ್ರಂತೆ ಯವ್ವ, ಎಲ್ಲ ಕೊಟ್ಟು ಮದುವೆ ಮಾಡ್ಯಾರ ದೊಡ್ಡ ಮಂತನ. ಮತ್ತು ಹೋಗಿ ಬಿಡು ಆ ಮಂತನ ಸರಿ ಕೇಳ್ತಾರ, ಬಟ್ ನಮ್ಮ ಹುಡುಗಿ ಮುಂದೆ ಚಲೋ ಇರ್ತಾಳಲ್ಲ ಅಂತ ಕೊಟ್ಟಾರಂತ. ಒಂದು ಗುಂಜಿ ಬಂಗಾರನ ಅವ್ರ ಕೈಯಾಗಿಲ್ಲ ಅಂತ ನೋಡು, ಆ ಗಂಡನ ಕೈಯಾಗಿಲ್ಲ ಅಂತ ಆಕಿ ಕೈಯಾಗಿಲ್ಲ ಅಂತ.
ಎಲ್ಲ ಹೆಂಗಸರು ಬಡೋದು ಬಾಯಿ ಹಾಕ್ಕೊಂಡ್ರ ಅಂತ ನೋಡು. ಇವು ಅವನ್ನಾಕ ಬೆಳ್ಳಿ ಸಾಮಾನಂದ ಇಟ್ಕೊಂಡಾಳ ಅಂತ ಅದ ಕಳಸ ಇದು ಆರತಿ ತಾಟ ಇರತ್ತಲ್ ಬೇ, ಆರತಿ ತಾಟು ಸಮಯ ಒಂದು ಚರಿಗೆ ಏನೋ ಒಂದಿಟ್ಟು ಬೆಳ್ಳಿ ಸಾಮಾನುಗಳು ಅದಾವು. ಅವನೊಂದ ತನ್ನಂತಕ್ಕೆ ಇಟ್ಕೊಂಡ ಅವ್ನು ಯಾವಾಗ ತೊಗೊಂತಾರ ಗೊತ್ತಿಲ್ಲವ ಅಂತಿದ್ಲು ಪಾಪ. ಆದ್ರೆ ಅಷ್ಟು ಬಂಗಾರ ಸಾಮಾನು ಏನಿತ್ತಲ್ಲ ಮ್ಯಾಮ್, 40 ತೊಲೆ ಏನು ಎಷ್ಟ ಇತ್ತಂತ ನೋಡಿ ಬಂಗಾರ, ಅಷ್ಟು ತೊಗೊಂಬಿಟ್ರಂತ ನೋಡಿ ಅಮ್ಮ. ಪಾಪ ಗಂಡಿಗೂ ಇಲ್ಲ ಹುಡುಗಿಲ್ಲ, ಗಂಡಿಗೆ ಏನು ದರ್ಕಾರ, ಆತಿಗೇನಿತ್ತು ಬೇಕಾಗಿಲ್ಲಲ್ಲ. ಈಗ ಹೆಂಡತಿ ಮೇಲೆ ಪ್ರೀತಿ ಇತ್ತಂದ್ರೆ ನಾನು ಹೆಂಡತಿ ಬೇಕು, ನನ್ನ ಮಕ್ಳಿಗೆ ಬೇಕು, ಇಲ್ಲ ನನಗೆ ಇರಲಿ ಅಂತ ಏನೋ ಒಂದಿರ್ತಿತ್ತು. ಅವ್ನು ಇಷ್ಟೆಲ್ಲ ಚಟ ಇದ್ಮ್ಯಾಗ ಆತಿಗೆ ಯಾಕೆ ಬೇಕು? ಅದಕ್ಕೆ ಆಕ ತಂಗಿರ ಹರಿದಂಚ್ಕೊಂಡು ತೊಗೊಂಡ್ರು ಸುಮ್ಮನೆ ಅದನ. ಪಾಪ ಹುಡುಗಿ ಸುಮ್ಮನೆ ಐತಿ, ಏನೋ ತುಟಿ ಪಿಟಕ್ಕಂದಿಲ್ಲ. ಇವ ಎಂತ ಇದ್ರಾಗ ತಂದು ಹಾಕಿದ್ರು, ಹೇಳಕ್ಕೂ ಇಲ್ಲ ನುಂಗಕ್ಕಿಲ್ಲ ಅವ್ರ ಅಪ್ಪ ಅವಾಗ. ಹೇಳಿದ್ರೆ ಪಾಪ ಅವರು ಇಷ್ಟು ಚಲೋ ಮಂತನ ಕೊಟ್ಟು ನನ್ನ ಚಂದ ನೋಡ್ಕೊಂತಾರ ಅಂತ ನಮ್ಮಪ್ಪ ನಮ್ಮ ಕನಸ್ಕೊಂಡಾರ. ನಾನು ಹೇಳಿ ಅವ್ರಿಗೆ ಈ ಬೇಡ ಕಷ್ಟ ಕೊಡೋದು ಅಂದ್ಕೊಂಡು ಸುಮ್ಮನಾಗ್ಯಾರ. ಯವ್ವ ನನಗೆ ನಾ ಹೇಳ್ದೆ ಹೆಂಗ ಯಮ್ಮ? ಯವ್ವ ಬೇಡ ತಂಗಿ, ಪಾಪ ಹುಡುಗಿ ಅಲ್ಲೇ ಅಷ್ಟು ಅನ್ಭವಿಸಕತ್ತ ಅಂತಿದಿ. ಹಿಂಗ ಅಂತಂದು ಗೊತ್ತಾದ್ರೆ ಆ ಹುಡುಗಿ ಅಲ್ಲೇ ನಿಂತಲ್ಲಿ ಸತ್ತ ಹೋಗ್ಕೊಳಕಿ. ಇತ್ತ ತವ್ರ ಮನೆಯವ್ರದ್ದು ಹಿಂಗ, ಗಂಡನ ಮನೆ ಹಂಗ, ಗಂಡ ಹಿಂಗ ಎತ್ತಲಿಂದ ಹೋದ್ರು ಆಕಿಗೆ ಸುತ್ತಲೂ ನನಗೆ ಇದನ್ನೇ ಐತಲ್ಲ ಅಂತೇಳಿ ಉಳಿದಿಲ್ಲವ ಹುಡುಗಿ. ಪಾಪ ಉಳಿಯೋದಿಲ್ಲ. ಬೇಡವ ಬೇಡ, ನೀ ಏನು ಹೇಳಕ್ಕೋಬೇಡ. ಅಲ್ಲ ಒಂದ್ ವೇಳೆ ನೀವು ಹೇಳಿ ಅಂತಂದ್ರೆ ನಿಂದರ ಬಿಡ್ತಾರನ್ಲಿ ಅವರು. ಒಂದೊಂದು ಎಮ್ಮೆ ಕೊಟ್ಟಿದ್ದಂಗ ಅವು ರಾಕ್ಷಸರು ಬಾಯ. ನಾನು ಉಣಗಿದ್ನಲ್ಲ ಯವ್ವ, ಬಾಯಿ ಮಾಡಿದ್ರೆ ಇಡೀ ಓಳೆಲ್ಲ ದರೋದುಂತಿತ್ತು ನೋಡು. ನಮ್ಮನೆ ಬಾಯಿ ಮಾಡ್ತಿದ್ದು. ನನಗೇನು ಗೊತ್ತಿಲ್ಲ ನಾ ಅವ್ರೇನು ಹೆಂಗ ಅಂತಂದು. ಯಾಕೆ ಬೇಕವ ನೀನು ಅತ್ತಿ ಮನೆ ಸೊಸಿ, ನಾಳೆ ನಿಮ್ಮ ಅತ್ತಿಗೆ ಹಚ್ಕೊಟ್ಟು ನಿನ್ನ ಮನೆ ಬಿಟ್ಟು ಹಾಕಿ ನಿನಗೆ ಮತ್ತೆ ಏನಾರು ತ್ರಾಸ ಮಾಡಿ ಏನಾರ ಬ್ಯಾಬಿಡು, ಸುಮ್ಮನೆ ಬಿಡು. ಗೊತ್ತಾಗೋದು ಹೆಂಗಾರ ಗೊತ್ತಾಗುತ್ತೆ ತಂಗಿ. ಬೆಂಕಿ ಯಾವತ್ತು ಆಗಿನ ಮಟ್ಟಿ ಸ್ವಲ್ಪತ್ತು ಸಮಾಧಾನ ಇರುತ್ತೆ, ಆಮೇಲಾದ್ರೂ ಹೋಗಿ ಆಡೇ ಆಡತ್ತೆ. ಯಾವತ್ತು ಹೋಗಿ ಆಡತ್ತೆ ಆಡ್ಲಿ, ಗೊತ್ತಾದಾಗ ಆಗ್ಲಿ. ನೀನೇನು ಹೇಳಕ್ಕೋಬೇಡವ. ಆದ್ರೆ ಅವ್ರಿಗೆ ಕಡೆ ಒಂಚೂರು ಲಕ್ಷ್ಯ ಇರಲಿ. ಸ್ವಲ್ಪ ಅವಾಗ ಒಟ್ಟು ಸಮಾಧಾನ ಮಾಡ್ಕೊಂತಿರು. ಪಾಪ ಯಾರೇ ಇಲ್ಲ ಅಂತಿದ್ದಿ, ನಿನ್ನ ನೋಡಿ ಗೆಳತಿಯಾಗಿ ಒಟ್ಟು ಹುಡುಗಿ ನಿಂದ್ರವ. ಪಾಪ ಅದ ಓಣ್ಯಾಗದಿ, ನಿನಗೂ ಪುಣ್ಯ ಬರ್ತವ, ನಿನಗೂ ನಾಳೆ ಮಕ್ಕಳು ಮರಿ ಆದ್ರೆ ಪುಣ್ಯ ಬರುತ್ತೆ. ಓಣ್ಯಾಗ ಒಬ್ರಿಗೊಬ್ರು ಆಗ್ಬೇಕು ಕಷ್ಟಕ್ಕೆ. ಸರಿ ತಂಗಿ, ನಾ ಹೋಗ್ತೀನಿ ತಗೋರ್ವ. ಥೂ ನೀಚ, ಎಂತ ನೀಚದಿಯೋ ನೀನು. ಇಷ್ಟೆಲ್ಲ ಹಿಂಸರ್ ಚಟ ಇದ್ದತ. ಪಾಪ ಹುಡುಗಿನ ಕರ್ಕೊಂಬಂದು ಇಷ್ಟು ಜೀವನ ಹಾಳು ಮಾಡಿ ನಿನಗೇನು ಸುಖ ಕಾಣ್ತೀನಿ ನೀನು. ನಿನಗೂ ಮತ್ತೆ ಅಕ್ಕ ತಂಗಿಯರದಾರ ಮನೆ ತುಂಬ. ಯಪ್ಪ ಇಂಥ ಹೊಲಸು ಜೀವನನ ನೀನು ಮನುಷ್ಯ ಆಗಿ ಹುಟ್ಟುಬಾರ್ದಿತ್ತು ನೀನು. ಎಲ್ಲೊಂದು ಹುಳ ಇರ್ತಾವಲ್ಲ ಅದಾಗಿದ್ರೆ ನಿನಗೆ ಲಾಯಕ್ ಇರ್ತಿತ್ತು ನಿನಗೆ. ಥೂ ಮಂಜಿ, ಇದಲ್ಲೇ ನಮ್ಮ ತಂಗಿ ಮಗದ ಮದುವೆ ಐತಿ, ಏನಾರ ಕೊಡ್ಬೇಕಲ್ಲ ಯವ್ವ. ಏನು ಕೊಡಂದ್ಲೆ ಆಕಿಗೆ? ಯವ್ವ ಭಾಳ ದಿವಸಕ್ಕೆ ಮದುವೆ ಫಿಕ್ಸ್ ಆಗೈತೆ ಆಕಿದು. ಅದ್ರಾಗ ನಿಮ್ಮ ತಂಗಿ ಭಾಳ ನಮ್ಮನಿ ಇದು. ಮೊದ್ಲ ನೀನು ಶ್ರೀಮಂತ ದಿದಿ, ನಮ್ಮ ಅಕ್ಕ ತರ್ತಾ ಇತ್ತಕ್ಕ ಅಂತ ಬಾಯ್ ತಗೊಂಡು ಕುಂತಿರ್ತಾಳ. ಮತ್ತು ಏನಾರ ಚಲೋದ ಕೊಡು, ಮತ್ತು ಅಂತಿದ್ದ ಕೊಟ್ರೆ ಸುಮ್ಮನೆ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಮನೆಗೆಲ್ಲರೂ ಆಡ್ಕೊಂತಾರೆ. ನಾವು ಇದಂತಾರೆ ಬೇ, ನಮ್ದು ಒಟ್ಟು ಮರ್ಯಾದಿರುತ್ತೆ. ಬೇಸ್ ಕೊಡೋಕ್ಕೆಲ್ಲ ಬೇಸಿ ಚಲೋದ ಕೊಡೋಣ ಸುಮ್ಮನಿರು, ನಮಗೂ ಒಂದು ಮರ್ಯಾದಲ್ಲಿ ಸಿಗುತ್ತೆ. ಅದೇ ಏನು ಕೊಡ್ಬೇಕು ಅಂತ ಗೊತ್ತಾಗೋಲ್ತು. ಏನಾರ ಬಂಗಾರ ಸಾಮಾನು ಕೊಡ್ಲಾ? ಯವ್ವ ಬಂಗಾರ ಅಂದ್ರೆ ಈಗ ಏನು ಒಂದು ಉಂಗ್ರ ಪಂಗ್ರ ಅಷ್ಟ ಆಗುತ್ತೆ. ಈಗ ಅಕ್ಕಿಗೆ ಸುಮ್ಮನೆ ಒಂದು ಕೆಲಸ ಮಾಡೋಣ. ಈಗ ಎಲ್ಲರೂ ಒಂದೊಂದು ನೀವು ಅಕ್ಕ ತಂಗಿರು ಏನೋ ಹಂಚ್ಕೊಂಡ್ರೆ ನೋಡೋದು ಮಾಡಿರಿ. ನೀನು ಒಂದು ಏನಾರ ಬೆಳ್ಳಿದು ಕೊಟ್ಬಿಟ್ಟೆ ಅಂದ್ರೆ ಒಂದು ಚಲೋದು ಅನುಕೂಲ ಆಗುತ್ತೆ. ಬೆಳ್ಳಿದ ಏನು ಕೊಡಲಿ? ಬೆಳ್ಳಿದು ಯಾರು ಏನೋ ಬೆಳ್ಳಿ ಸಾಮಾನ ಏನೋ ಕೊಟ್ಟಿಲ್ಲ ಅನ್ನಕತ್ತಿದ್ರು. ಬರೀ ಬಾಂಡೆ ಹಾಕ್ಯಾರ, ಕಳಸನು ಹಿತ್ತಾಳಿದ ಕಳಸ ಹಾಕ್ಯಾರ ಅಂತಂದು ಮೊನ್ನೆ ಆಕೆ ಚಿಗವ ಅನ್ನಕತ್ತಿದ್ಲ. ಅದಕ್ಕೆ ನೀ ಹಿಂಗೆ ಮಾಡಿದ್ರೆ ಹೆಂಗೆ? ಬೆಳ್ಳಿ ಕಳಸ ತಾಟಿ ಕೊಟ್ಬಿಟ್ರೆ ಚಲೋ ಅಲ್ಲನ? ಹೌದು, ಈಗ ಬೆಳ್ಳಿ ಕಳಸ ತಟ್ಟಿ ಕೊಟ್ರೆ ಆತು. ಅದು ಎಷ್ಟು 1 kgನಾಗ ಹಿಂಗೆ ಏನು 1.5 kg ಆಗುತ್ತವ ಇವು. ಹೇಳಿದ್ರೆ ಈಗ ಒಮ್ಮಕ್ಳಿಗೆ ಸಿಗ್ಬೇಕಲ್ಲ, ಮಾಡಕೊಡ್ಬೇಕು. ಈಗ ನೋಡ್ರೆ ನನಗೆ ಮೊದಲೇ ಗೊತ್ತಾಗಲಿಲ್ಲ ಅದು. ಈಗ ಮಾಡಿಕೊಡ್ಬೇಕಲ್ಲ. ಇನ್ನು ರೆಡಿಮೇಡ್ ಎಲ್ಲಿ ಸಿಗ್ತಾವ ಇವ? ರೆಡಿಮೇಡ್ ತೊಗೊಂಡು ಹೋಗ್ಬೇಕು. ಎಲ್ಲೇನು ಹೋಗ್ಬೇಕು ನೋಡಿ ಇನ್ನು. ಬೇ ಯವ್ವ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬೇ ಆಕಿ ರತ್ನಿ ಅಂತ ಕೈತಲ್ಲ, ಅವ್ರ ತೋರ್ಮನೆ ಕೊಟ್ರಲ್ಲ ಕಳಸ ತಾಟ ಬೆಳ್ಳಿದು, ಅದನ್ನ ಕೊಟ್ರಾತು. ಇದಕ್ಕೇನು ಮೋದೇವಿಗೆ ಇದಕ್ಕೆ ಬಿಡಬೇಕು? ಬೇಕಿದ್ರೆ ಏನೋ ಹಾಗೆ ಹೋಗಲ್ತಕ್ಕ ಅದನ್ನ ತೊಗೊಂಡು ಹೋಗಿ ಕೊಡು ಹೋಗು ಸುಮ್ಮನೆ. ಹೌದೇ, ಅದು ಹೊಸದು ಒಂದು ದಿವಸನೂ ಅದ್ರಾಗೇನು ಹಚ್ಚಿಲ್ಲ ಬೆಳಗಿಲ್ಲ. ಕಳಸ ಸಮಯವು ಚರಿಗೆ ಅವೆಲ್ಲ ಹಂಗಾದವ, ಆಕೆ ಕಡೆನ ಅದಾವಲ್ಲ. ಮತ್ತೆ ಅವನ್ನ ಅಕ್ಕಿಗೆ ಬಿಡ್ಬೇಕು. ಅವನ್ನ ಹೆಂಗೋ ಬಂಗಾರ ಸಾಮಾನು ಅಷ್ಟು ತೊಗೊಂಡಿವೆ. ಮೊನ್ನೆ ಅಕ್ಕನ ಮಗಳು ಆಕಿ ಪಾರಕ್ಕನ ಮಕ್ಕಳು ದಯಾಚಾರ ಮಾಡೋ ಮುಂದೆ ಮತ್ತೆ ಕೊಳ್ಳ ಚೈನ ಒಂದ ಆಕಿ ಕೊಳ್ಳ ಒಂದು ಉಳ್ಕೊಂಡಿತ್ತ. ಅದೊಂದು ನೆವ ಮಾಡ್ಕೊಂಡು ಅದು 2.5 ತೊಲೆ ಇತ್ತು ನೋಡಿ ಬಂಗಾರ ಚೈನ, ಅದನ್ನು ಇಸ್ಕೊಂಡ್ಬಿಟ್ಟೈತಿ. ಏನು ಎಷ್ಟು ಏನು ಅವ್ರ ತೋರ್ನ ಕೊಟ್ಟು ಬಂಗಾರ ಎಲ್ಲ ಈಗ ನಮ್ಮಂಗಾಗ್ಯವ. ಈಗ ಆತು ಅವನ್ನ ಬೆಳ್ಳಿ ಸಾಮಾನು ಅದಾವ, ಅವನೊಂದಿಷ್ಟು ಹಿಂಗೆ ನೆವ ಮಾಡಿ ನಾವ ಮಾಡ್ಕೊಂಡ್ಬಿಟ್ರಾತು. ಈಗ ಹೆಂಗೋ ನಿಮ್ಮ ತಂಗಿ ಕೊಡ್ಬೇಕ, ಇದನ್ನ ಕೊಟ್ರಾಕ್ ಬಿಡು. ಆ ಮುದೇವಿ ಅಂತ ಎದಕ್ಕಿರ್ಬೇಕು ಸುಳ ಅಲ್ಲಲ್ಲಿ. ಆಕಿ ಕೇಳಿದ್ರೆ ಕೊಡ್ತಾ ಅಂತೀಯ, ಕೊಡ್ಬೇಕಲ್ಲ. ಆಕಿ ಕೊಡ್ಲಿಲ್ಲ ಅಂದ್ರೆ ಬಾಯ್ ಮಾಡೋದು, ಜಗಳಾಡೋದು. ನಮ್ಮ ಮನೆಗೆ ಎಲ್ಲ ಕೊಟ್ಟಿರೋದು ಏನು ಅವ್ರ ಮನೆಗೆ ಅಪ್ಪನ ಮನೆಗೆ ಹೋಯ್ತಾ ವಾಪಸ್ ಏನಾರ? ಇಲ್ಲಲ್ಲ, ನಮ್ಮ ಮನೆಗೆ ಬಂದ್ಮೇಲೆ ನಾವು ಏನಾರು ಮಾಡ್ಬೋದು. ಅದನ್ನೇ ಕೇಳಕ್ ಹೋಗಿದ್ದಿ ಕೊಡೋ ಅಂತೇಳಿ ಅಷ್ಟೇ. ನೀ ಹಿಂಗೆ ಮಾಡಿದ್ರೆ ಅಲ್ಲಿ ನೀನು ಗಟ್ವೆ ನೆಟ್ಟೆ ಹೋಗ್ಬೇಕು. ನೀನು ಹೆಂಗೆಲ್ಲ ಸಂಪಾದನೆ ಇದ್ರೆ ನಡೆಯಂಗಿಲ್ಲ ನಿನಗೆ. ಹಂಗಿದ್ರ ಕೇಳ, ಹಂಗಿದ್ರ ಅಯ್ಯ ಕೇಳೇನ ಅಂತಿಲ್ಲ, ಕೇಳ ಕರಿ. ರತ್ನಿ ರತ್ನಿ ಏನ್ರಿ ಐತಿ? ಅದು ನಮ್ಮ ತಂಗಿ ಮಗದ ಮದುವೆ ಐತಿ, ಇವತ್ತು ಹೊಂಟಿವಿ. ಅದ್ರಾಗ ಇವತ್ತು ಐತಾರ ಯಾವ ಬಂಗಾರದ ಅಂಗಡಿನೂ ತೆಗ್ದಿಲ್ಲ. ನಾನು ಮಾಡಕ್ಕೆ ಹೇಳಿಲ್ಲ, ಬಂಗಾರ ದೊಡ್ಡ ಮರ್ತು ಬಿಟ್ಟೆ. ಅದು ನಿಂದು ಬೆಳ್ಳಿ ಕಳಸ ತಾಟೈತಲ್ಲ ಅದು ಕೊಡು. ಅದ ಎದಕ್ಕೆ ರೀತಿ? ಅಯ್ಯ ಎದಕ್ಕಂತಿಲ್ಲ, ಹೇಳಿದಿಲ್ಲ ಬಂಗಾರದ ಅಂಗಡಿ ತೆಗ್ದಿಲ್ಲ, ಅದನ್ನ ತಗೊಂಡೋಗಿ ನಮ್ಮ ತಂಗಿ ಮಗಳಿಗೆ ಕೊಡ್ತೀನಿ ಒಯ್ಲಿಕ್ಕೆ ಗಂಡನ ಮನೆಗೆ. ಅದು ನಮ್ಮಪ್ಪ ಅವರು ನನಗೆ ಕೊಟ್ಟಿದ್ರಿ, ಅದು ನನಗೆ ಮದುವೆಗೆ ನನಗೆ ಕೊಟ್ಟಿದ್ರಿ. ಅದು ಏನಾಯ್ತು ಕೊಟ್ರೆ?
ಅದ್ರ ಮ್ಯಾಗ ಅವು ಮದ್ವೆ ದಿನ ಆಮೇಲೆ ನಮ್ಮ ಮದ್ವೆದು ಅದೆಲ್ಲ ನಮ್ಮ ಹೆಸರು ಅಪ್ಪನ ಹೆಸರೆಲ್ಲ ಹಾಕ್ಸೈತ್ರಿ. ಮತ್ತೆ ಅದು ಬೇಸಲ್ರಿ ಇನ್ನೊಬ್ರಿಗೆ ಕೊಡೋದು. ಹೆಸರು ಓದಿಲ್ಲ, ಹೆಸರು ಹಾಕ್ಸಿ ಓದಿಲ್ಲ ತಾಯಿ. ನಾ ಬಂಗಾರದ ಅಂಗಡಿಗೆ ಹೋಗಿ ಅವ್ರನ್ನ ಅಂಗಡಿ ತೆಗಿಸಿ ಆ ಹೆಸರು ಅಳಕಿಸಿ ನಮ್ಮ ಅವನ ಹೆಸರು ಹಾಕ್ಸಿ ತಗೊಂಡ್ಬರ್ತೀನಿ ತಾಯಿ. ಏನು ಹೆಸರು ಹಾಕಿಸ್ತೀರಾ? ಹಾಕಿಸ್ಕೊಂಡ್ಬರ್ತೀನಿ ತಾ. ಅಲ್ಲ ನಮ್ಮ ಅಪ್ಪ ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಗಳಿಗೆ ಅಂತಂದು ಆ ಪ್ರೀತಿಲಿಂತ ಕೊಟ್ಟಾರಿ. ಅದನ್ನ ನೀವು ಹೋಗಿ ಅವ್ರಿಗೆ ಕೊಟ್ಟರೆ ನನಗೆ ಮನಸ್ಸು ಒಪ್ಪಂಗಿಲ್ರಿ. ನಾ ಕೊಡಂಗಿಲ್ಲ ಬಿಡ್ರಿ. ಎಲ್ಲಾನು ಆತ ಬಂಗಾರ ಅಷ್ಟು ತಗೊಂಡಿರಿ. ಇವೇನು ಬೆಳೆ ಒಂದಿಷ್ಟು ನೆನಪಿಗೆ ನಮ್ಮಪ್ಪ ಅವ್ರು ಕೊಟ್ಟದ್ ನೆನಪಿಗೆ ನಾಳೆ ನನ್ನ ಮಕ್ಕಳಿಗೆ ನಿಮ್ಮ ತಾತವ್ರು ನನ್ನ ಮದುವೆ ಕೊಟ್ರೆ ಅಂತ ಹೇಳಕ್ಕಾದ್ರೂ ಇರುತ್ತೆ. ಇಲ್ಲ ನನಗ ನಮ್ಮಪ್ಪ ಅವ್ರು ಕೊಟ್ಟದನ್ನ ಒಂದು ಪ್ರೀತಿಗೆ ಇಟ್ಕೊಳಕ್ಕೆ ಒಂದಾಡ್ಬೋದವ್ರಿ. ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ನಾನು. ಬಂದೆ ಅಪ್ಪ ಚಲೋ ಹಾಕ್ಬಿಡು. ಒಳ್ಳೆ ಹೊತ್ತಿಗೆ ಬಂದೆ ನೋಡು. ತಗೋಲ್ಲ ನೀನು ಹೆಂತಿಗೆ ಒಂದು ಎಟ್ಟು ಕೇಳುವ ಇಲ್ಲ ಅಲ್ಲಿ ಮೂಲ ಬಾರ್ಕೊಲೈತ್ ನೋಡು. ತಗೋ ಎಷ್ಟು ಮಾಡ್ತೋಡು. ಏನು ಇವ್ರ ಅಪ್ಪದಿಂದ ಜಗ್ಗಿಗೆ ಕೊಟ್ಬಿಟ್ಟನ. ಈಕಿ ಪಾಪ ಅಪ್ಪನ ದೌಲತ್ ತೋರ್ಸಕ್ ಬರ್ತಾಳೆ. ಇಲ್ಲಿ ತಿನ್ನೋದು ನಮ್ಮ ಮನ್ಯಾಗ ಹೇಳೋದವ್ರ ಅಪ್ಪನ ಹೆಸರು. ಮನ್ಯಾಗ ಗತಿ ಇಲ್ಲದು ಬಿಸ್ಕಿಟ್ ತಿನ್ನಕ್ ಗತಿ ಇವಕ್ಕ ಅಂತಾದು ಇವ್ ಕೈ ಬಂದು ಎಲ್ಲ ಒಂದು ನಮ್ಮನಿ ಸೊಕ್ಕು ಮಾಡಕತ್ತೈತಿ. ಎಷ್ಟು ದೌಡು ಅಪ್ಪಂದೆಷ್ಟು ಕೊಚ್ಕೊಂಡು ಹೇಳ್ತಾಳೆ ಈಕಿ. ಯಾಕೆ ಏನಾಯ್ತು? ಏನಾತ ಇಷ್ಟ ನೋಡು ಎಷ್ಟು ಇದ್ದಾಳಿಕಿ. ಅಂದ್ರೆ ನಮ್ಮಪ್ಪ ಅಷ್ಟು ಸಲ ಮಾಡಿ ನನ್ನ ಮದುವೆ ಮಾಡಿ ಅಷ್ಟು ಬಂಗಾರ ಕೊಟ್ಟ. ಬಂಗಾರ ನೀವು ಒಂದು ಗುಂಜಿನಿ ಇರ್ಲಿಲ್ಲ, ಅಷ್ಟು ಎಲ್ಲ ಅವರೇ ಕೊಟ್ಟು ತಗೊಂಡ್ರ. ಬೇಡ ಹೋಗ್ಬಿಡ ಸುಮ್ಮನೆ. ಅಲ್ಲ ನನಗಂತ ಕೊಟ್ಟಿದ್ದು ನೆನಪಿಗಾದ್ರು ಅಪ್ಪ ನನ್ನ ಮದುವೆಗೆ ಇಷ್ಟು ಕೊಟ್ಟರ ನೆನಪಿಗಾದ್ರು ಇವು ಒಂದಷ್ಟೇ ಅದಾವ್ರಿ. ಅವ್ನು ಉಳಿಸಿ ಹೊಟ್ಟೀನ್ರಿ. ದಯವಿಟ್ಟು ಅವನು ಕೊಡೋದಿಲ್ರಿ. ನಾನು ಮಾತ್ರ ಕೊಡಂಗಿಲ್ರಿ. ನಾನು ನಮ್ಮಲ್ಲ ಕೇಳ್ತಾರ ಕೊಡಲ್ಲ ಅಂತ ಮಾತಾಡ್ತ ನೀನು ಅವನ ನೀನು ಎಷ್ಟರ ಹೊಡೆದ್ರಿ ಸಹಸ್ರಿ. ನಾನು ಮಾತ್ರ ಕೊಡಲ್ಲ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ನಾನು ಎಲ್ಲಿ ಹೋಗ್ತೇನೆ ನೋಡಣ್ಣ. ನೋಡು ಎಷ್ಟೈತ್ ನೋಡು ಸೊಕ್ಕಕ್ಕಿಗೆ. ನಿನಗೆ ಸಹಿತ ಇಷ್ಟು ಹೊಡೆದ್ರೆ ಸಹಿತ ಬಗ್ಗೋಳು ನೋಡು. ಎಷ್ಟು ಬಗ್ಲಾರ್ದಂಗಾಗ್ಯಾಳ ಆಕಿಗೆ. ಬೇಸ್ ತಗೊಲಾಕಿನ ಹಿಂಗಾದ್ರೆ ಬಗ್ಗಂಗಿಲ್ಲಕ್ಕೆ. ಈಗ ನೋಡು ಏನ್ ಕೊಡ್ಬೇಕು ನಾನು. ಅವ್ರ ಮನೆ ಚಿಗವನ್ ಮಗಳು ಮದುವೆ ಐತೆ. ಏನಾಗ್ಬೇಕು ಈಗ ನಾನು? ಏನಪ್ಪ ಇದು ಎಂತ ಕ್ರಮ ಮಾಡಿ ನಾನು ಈ ಮನೆಗೆ ಬಂದೀನಿ. ಅಪ್ಪ ಅವ ಅಷ್ಟು ಸಾಲ ಮಾಡಿ ಅಷ್ಟು ಕಷ್ಟಪಟ್ಟು ನನಗಂತ ಅಷ್ಟು ಮಾಡ್ಯಾರ. ಅಲ್ಲ ನನಗೆ ಇಷ್ಟು ನೋವು ಆಗಂಗಿಲ್ಲ. ಹಳೆದವರು ಮಕ್ಕಳು ಚಲೋ ಇರಲಿ ಅಂತಂದು ತಾವು ಒಂದೊತ್ತು ಉಂಟಾರೋ ಇಲ್ಲ ಉಪವಾಸ ಇದ್ದು ನಮ್ಮ ಸಲುವಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿಂದ ಬಡ್ಡಿ ಕಟ್ಕೊಂತ ಅಷ್ಟೆಲ್ಲ ಮಾಡ್ತಿರ್ತಾರ. ಇಲ್ಲಿ ಗಂಡನ ಮನೆಗೆ ಆ ರೊಕ್ಕಕ್ಕೆ ಬೆಲೆನೇ ಗೊತ್ತಿಲ್ಲ. ಆ ರೊಕ್ಕದ ಬೆಲೆ ಗೊತ್ತಿಲ್ಲದಂಗೆ ಅದನ್ನ ಹೆಂಗೆ ಉಡಾಯಿಸ್ತಾರ ಅಂದ್ರೆ ಹಂಗೆ ಉಡಾಯಿಸ್ತಾರ. ಆದರೆ ನಮಗೆ ನಮ್ಮಪ್ಪ ನಮ್ಮ ಒಂದು ಕಷ್ಟ ನೋಡ್ಕೊಂಡ್ ಬಂದಿರ್ತೀವಲ್ಲ ಅದನ್ನ ತರಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರ ಅದನ್ನ ನೋಡಿದ್ರೆ ಹೊಟ್ಟೆ ಕಳ್ಳು ಚಿರ್ರಂತೆ. ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ಇವ್ರು ಇಷ್ಟು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅಪ್ಪ ಹೋಗಿ ಹೇಳಕ್ಕಿಲ್ಲ, ತವ್ರ ಮನೆಗೆ ಹೋಗೋಕ್ಕೂ ಮನಸ್ಸಿಲ್ಲ, ಅವ್ರಿಗೆ ವಜ್ಜೆ ಮಾಡೋಕ್ಕೆ, ಅವ್ರಿಗೆ ತ್ರಾಸ ಕೊಡೋಕ್ಕಿಲ್ಲ. ಏನಪ್ಪ ನನ್ನ ಜೀವನ ಹಿಂಗೆ. ಬೇಡ ನಾನಿದ್ರವ ಇಲ್ಲಿದ್ರೆ ಇವ್ರು ಕೊಟ್ಟಾಗ ಅನ್ಭವಿಸ್ಬೇಕು. ತವ್ರ ಮನೆಗೆ ಹೋದ್ರೆ ಪಾಪ ಅವರಿಗೆ ಎಷ್ಟು ಸಾಲ ಸೂಲ ಬಡ್ಡಿ ಮಂದಿ ಬಂದು ಸಾಲ ಕೇಳಕ್ಕೆ ಬರೋದು. ಮತ್ತು ನಾನು ಇಲ್ಲಿನೂ ಗಂಡ ಮನೆಗೆ ಚಂದ ಬಾಳೆ ಮಾಡ್ಕೊಳ್ಳಾರ್ದಂಗೆ ಅಲ್ಲಿ ಹೋದ್ರೆ ಅವ್ರಿಗೆ ಹೆಂಗಾಗುತ್ತೆ ಹೇಳು. ಬೇಡ ಅಲ್ಲಿನೂ ಹೋಗೋದು ಬೇಡ. ನಾನು ಸುಮ್ಮನೆ ಸತ್ತ ಹೋಗ್ಬಿಡ್ತೀನಿ. ಗುಳಿಗೆ ಏನಾರಿಲ್ಲ ಅದಾವು ಟೇಬಲ್ ಮೇಲೆ ತಗೊಂಡು ಸತ್ತ ಹೋಗ್ತೀನಿ. ಅಯ್ಯೋ ಯಾವದವ ಏನು ಸುಡುಗಾಡ. ಯಾವದವ ಗುಳಿಗೆ ಯಾವ ರೇಟ ಇರಲಿ ಸಾಯರಿಗೆ ಯಾವಾದ್ರೆ ಏನು ಎಲ್ಲ ತೊಗೊಂಡ್ಬಿಡ್ತೀನಿ. ಎಲ್ಲ ತೊಗೊಂಡು ಸತ್ತೋಗ್ಬಿಡ್ತೀನಿ. ಅಪ್ಪ ಅವ್ವ ನನ್ನ ಮದುವೆ ಮಾಡಿಕೊಟ್ಟು ನೀವು ಖುಷಿಯಿಂದ ಇರ್ಬೇಕು ಅನ್ಕೊಂಡ್ರಿ. ಆದರೆ ನನ್ನ ಜೀವನ ಹಿಂಗಾಗೈತಿ. ಬೇಡ ನನಗೆ ನಿಮ್ಗೆ ತ್ರಾಸ ಕೊಡೋದು ಬೇಡ. ನಾನೇ ಇರಲಿಲ್ಲ ಅಂದ್ರೆ ನೀವು ಆರಾಮಿರ್ತೀರಿ. ಒಂದು ಸ್ವಲ್ಪ ಸಾಲ ಬಡ್ಡಿ ಕಟ್ಟಿದಂತ ಅಷ್ಟೇ ನಿಮ್ಗೆ ತ್ರಾಸ ಆಗ್ಬೋದು. ಆದರೆ ಜೀವನ ಪರ್ಯಂತ ನನಗೆ ಕಷ್ಟ ಗುಳಾಟ ನೋಡ್ಲಾರ್ದಂಗೆ ನೆಮ್ಮದಿಲಿಂತ್ರನಾದ್ರೂ ಇರ್ತೀರಿ. ನಾನು ಕ್ಷಮಿಸ್ಬಿಡ್ರಿ.